ಇವತ್ತು ಸಾಲು ಮರಕ್ಕೆ ತಿಮ್ಮಕ್ಕ ನಿಲ್ಲಿಸಿದ್ರೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆಂತಂದರೆ ಅವರು ಮಾಡಿರುವಂಥ ಕೆಲಸ ನಮ್ಮೆಲ್ಲರ 6.5 ಕೋಟಿ ಜನಕ್ಕೂ ಮುಟ್ಟಿದೆ. ಅದ್ರ ಜೊತೆಯಲ್ಲಿ ಕೋತಿ ರಾಜು ಅಂತ ತಾವೆಲ್ಲ ಕೇಳಿರಬೇಕು. ಅವರಿಗೆ ಕೋತಿ ಅಂತ ಅನ್ನೋದು ಕೆಟ್ಟ ವರ್ಡಲ್ಲ ಅದು. ಆದರೆ ಅವರು ಕೋತಿಗಿಂತ ವೇಗವಾಗಿ ಗೋಡೆಗಳನ್ನ ಹಾಕ್ತಾರೆ. ಎಷ್ಟು ಜನಕ್ಕೆ ಗೊತ್ತಿದೆ ಕೋತಿ ರಾಜು? ಚಿತ್ರದುರ್ಗದಲ್ಲಿ ಭಾಳ ಫೇಮಸ್ ಅವರು. ಅವರು ಕೂಡ ಭಾಳ ಪ್ರಖ್ಯಾತಿ ಆದರು. 6.5 ಕೋಟಿ ಜನಸಂಖ್ಯೆಯಲ್ಲಿ ಅವರು ಒಬ್ಬರು ಗುರುತಿಸ್ಕೊಂಡ್ರು ಇವತ್ತು. ಅದೇ ರೀತಿ ಸಾಲು ಮರಕ ತಿಮ್ಮಕ್ಕ ಆಯಿತು, ಕೋತಿ ರಾಜು ಆಯಿತು. ಇವತ್ತು ಬೆಳಿಗ್ಗೆ ನಾವು ಮಾತಾಡಿದ್ವಿ. ಏನು ಮಾತಾಡಿದ್ವಿ ಹೇಳಿ ನೋಡೋಣ. ಇನ್ನೊಬ್ಬರು ಸ್ನೇಕ್ ಶಾಮ್ ಅವರು ಭಾಳ ಪ್ರಖ್ಯಾತಿ ಆಗಿದ್ದಾರೆ. ಸ್ನೇಕ್ ಶಾಮ್ ಹಾವುಗಳನ್ನ ಯಾವ ರೀತಿ ತರಬೇತಿ ಮಾಡಬೇಕು, ಹಾವುಗಳ ಕಡಿದ್ರೆ ಯಾವ ರೀತಿ ಇದು ಮಾಡಬೇಕು, ಹಾವುಗಳು ಎಲ್ಲಿದ್ರೆ ಯಾವ ರೀತಿ ಹಿಡಿಬೇಕು, ಅದರಲ್ಲಿ ವಿಷದ ಸಾರಾಂಶ ಎಷ್ಟಿದೆ, ಯಾವ ಹಾಳು ಕಡಿದ್ರೆ ನಮಗೆ ವಿಷ ಆಗುತ್ತೆ, ಯಾವ ಹಾಡು ಕಡಿಯೋದಿಲ್ಲ, ಯಾವ ಹಾವುಗಳು ನಮ್ಮನ್ನು ನೋಡಿದ್ರೂ ದೂರ ಹೋಗುತ್ತೆ, ಯಾವ ಹಾವುಗಳಿಗೆ ನಾವು ತೊಂದರೆ ಕಚ್ಚುತ್ತೆ. ಅವ್ರಿಗೆ ಫೋನ್ ಮಾಡಿ ಸ್ಪೀಕರ್ ಫೋನ್ ಮಾಡಿದಾಗ ಸರ್ ಭಾಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಬೆಳಿಗ್ಗೆ ಯಾವುದೋ ಒಂದು ಫಿಲ್ಮ್ ಆ್ಯಕ್ಟರ್ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬಂತು ಸರ್. ಭಾಳ ಚೆನ್ನಾಗಿತ್ತು. ಅದೇ ರೀತಿ ನಾನಿವತ್ತು ಗುರುತಿಸಿದ್ದೀನಿ. ಖಂಡಿತವಾಗ್ಲೂ 6.5 ಕೋಟಿ ಜನದಲ್ಲಿ ಏಕೈಕ ವ್ಯಕ್ತಿ ಜಯಪ್ರಕಾಶ್ ನಾಗತಿಹಳ್ಳಿಯವರು ಕೂಡ ಆ ಸಾಲಿನಲ್ಲೇ ಸೇರಿದ್ದಾರೆ ಈಗಾಗಲೇ ಸೇರ್ತಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನು ಅವ್ರನ್ನ ಮೆಚ್ಚಿಸ್ಕೊಳ್ಬೇಕು ಅಥವಾ ಹೊಗಳ್ಬೇಕು ಅಂತಲ್ಲ. ಖಂಡಿತ ಮುಂದಿನ ಒಂದು ದಿನದಲ್ಲಿ ಅವರಿಗೆ ಆಹಾರತೆ ಇದೆ. ನಾವು ನನ್ನ ಪ್ರತಿಭೆ ತುಂಬ ಜನ ಹೇಳ್ತಾರೆ, ಸರ್ ನಿಮಗೆ ಅಗಾಧವಾದ ಶಕ್ತಿ ಇದೆ, ಪ್ರತಿಭೆ ಇದೆ, ನೀನು ಸಂಘಟನೆ ಮಾಡಿದ್ರೆ 5,000 ಜನ 5 ನಿಮಿಷದಲ್ಲಿ ಸೇರಿಸುವಂಥ ಕೆಪಾಸಿಟಿ ಇದೆ ಅಂತ. ನಾನು ಮಾಡ್ತಾ ಇರ್ತೀನಿ ಅದೆಲ್ಲ, ಆದರೆ ನನ್ನ ಶಕ್ತಿ ನನಗೆ ಇದುವರೆಗೂ ಗೊತ್ತೇ ಆಗಿರಲಿಲ್ಲ. ಕೆಲವು ನನ್ನ ಸ್ನೇಹಿತರು ಹೇಳ್ತಿರ್ತಾರೆ, ನಿನ್ನ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ, ನೀನು ನಡೆ ಮುಂದೆ ನಾವಿದ್ದೀವಿ ನೀನು ಹಿಂದೆ ಅಂತ. ಖಂಡಿತವಾಗ್ಲೂ ನನ್ನ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲರೂ ಇರ್ತಾರೆ. ಆದರೆ ಈ ಕಾಲದಲ್ಲಿ ಮುಂದೆ ಕಳಿಸ್ತವ್ರೆ ಜಾಸ್ತಿ ಇರ್ತಾರೆ, ಹಿಂದೆ ತಿರುಗಿ ನೋಡಿದ್ರೆ ಒಬ್ಬರು ಇರೋದಿಲ್ಲ. ನಾನು ಪೊಲಿಟಿಷಿಯನ್ಸ್ ಆಗೋರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಹಿಂದೆ ಜನ ಇರ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಜೊತೆಲಿ ಇರ್ತಾರೆ. ನಿಮ್ಗೆ ಏನಾದರೂ ಸ್ವಲ್ಪ ತೊಂದರೆ ಆಗ್ತಿದೆ ಅಂದರೆ ಅವ್ರು ಯಾರೂ ಇರೋದಿಲ್ಲ, ನೀವು ಒಬ್ಬರೇ ಏಕಾಂಗಿಯಾಗಿ ಹೋಗ್ತೀರಿ. ಅದರಿಂದ ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಏನು ಮಾಡ್ತಾ ಇದ್ದಾರೆ ಆ ದಿಕ್ಕಿನಲ್ಲಿ ನಾವು ಮಾಡ್ಕೊಂಡು ಹೋದರೆ ಮುಂದೆ ಒಂದಿನ ನಮ್ಮ ಗುರುತಿಸ್ತಾರೆ. ಈಗಾಗಲೇ ಸಾಕಷ್ಟು ಸಮಯ ತಗೊಂಡಿದ್ದೀನಿ. ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ 2 ನಿಮಿಷ ಮಾತಾಡಲಿಕ್ಕೆ. ಗುಡ್, ಥ್ಯಾಂಕ್ ಯು.